ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಶನಿವಾರ ಬಾಗಿಲು ಕಸ ಗುಡಿಸಿ ರಂಗೋಲೆ ಹಾಕಿ ಮನೆ ಒಳಗಡೆ ಹೋಗೋಣ ಅಂತ ಬಂದಿದ್ದೀನಿ. ಸ್ವಲ್ಪ ಲೇಟೇ ಆಯಿತು ಇವತ್ತು. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಸ್ವಲ್ಪ ಅಂತಂದರೆ 6:30-7 ಗಂಟೆ ಒಳಗಡೆ ಪೂಜೆ ಮುಗಿಸ್ಬೇಕು ನಾವು, ಹೊಸಲು ಪೂಜೆನ. ಆದರೆ ಸ್ವಲ್ಪ ರಾತ್ರಿ ಮಲಗಿದ್ದು ಲೇಟ್ ಆಯಿತು. ಬೈಗಳನ್ನು ತಿಂದಿದ್ದೀನಿ, ಇಲ್ಲ ಅಂತಲ್ಲ. ಸೂರ್ಯನ ಹತ್ತಿ ಮೇಲೆ ಬಂದಾಗ ಬಾಗಿಲ ಕಸ ಗುಡಿಸಿ ನೀರು ಹಾಕ್ತಿ ಅಂತ ಬೈಗಳನ್ನು ತಿಂದಿದ್ದಾಯಿತು. ಏನು ಮಾಡೋಕ್ಕಾಗಲ್ಲ, ಕೆಲವೊಂದ್ಸಲ ಆ ಥರ ಆಗುತ್ತೆ. ಬರೀ ಹೊಸ್ಲ ಥರ ರಂಗೋಲೆ ಹಾಕಿರೋದು, ಮುಂದೆಗಡೆ ರಂಗೋಲೆ ಹಾಕಿದ್ರೆ ಬೈಯೋಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ತುಳ್ಕೊಂಡು ಓಡಾಡೋಕ್ಕಾಗಲ್ಲ, ಸಿಕ್ಕಾಬಟ್ಟೆ ಗಾಳಿ ಬೀಸ್ತಾ ಇದೆ, ಆ ರಂಗೋಲಿನೂ ಸಹ ನಿಲ್ಲೋದಿಲ್ಲ. ಹಾಗಾಗಿ ಬರೀ ಹೊಸ್ಲ ಥರ ರಂಗೋಲೆ ಹಾಕಿ ಹೊರಡ್ತಾ ಇದ್ದೀನಿ. ಬನ್ನಿ, ಇವತ್ತು ಚಿತ್ರಾನ್ನ, ಅದ್ರ ಜೊತೆಗೆ ಸ್ವಲ್ಪ ಮನೆಯಲ್ಲಿ ರೇಷನ್ ತೊಗೊಂಡು ಬಂದಿದೆ. ನಾಳೆ ಪೂಜೆಗೆಲ್ಲ ಬೇಕಾಗಿತ್ತು, ಅದಕ್ಕೋಸ್ಕರ ತೆಂಗಿನಕಾಯಿ, ಬಾಳೆಹಣ್ಣು ಎಲ್ಲನೂ ತೊಗೊಂಡು ಬಂದಿದ್ದೀನಿ. ಸ್ನೇಹಿತರೆ, ನೀವೆಲ್ಲ ಹೇಗೆ ಪೂಜೆ ಮಾಡ್ತೀರಾ? ನಿಮ್ಮ ಮನೆ ದೈವ ಅಥವಾ ಇಷ್ಟ ದೈವನ ಖಂಡಿತ ಹೇಳಿ. ಆದರೆ ಒಂದಂತೂ ನಿಜ, ಯಾವುದೇ ದೇವರನ್ನ ಪೂಜೆ ಮಾಡಬೇಕಾದ್ರೂ ಕೆಲವೊಂದು ರೀತಿ ರಿವಾಜುಗಳನ್ನ ತಿಳ್ಕೊಂಬಿಡಿ, ಆಯಿತಾ? ದೇವ್ರಿಗೆ ಏನು ನೈವೇದ್ಯ ಇಷ್ಟ, ದೇವರಿಗೆ ಯಾವ ಹೂವು ಇಷ್ಟ ಅಂತ ತಿಳ್ಕೊಳ್ಳಿ. ಯಾಕೆಂದರೆ ಗಣೇಶನಿಗೆ ತುಳಸಿ ಆಗೋದಿಲ್ಲ, ಆದರೆ ಎಲ್ಲರೂ ಗಣೇಶನಿಗೆ ತುಳಸಿ ಇಡ್ತಾರೆ, ಗೊತ್ತಿಲ್ಲದೇನೋ ಮನೆಗಳಲ್ಲಿ ಇಡ್ತಾರೆ. ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಹೆಣ್ಣು ದೇವರಿಗೆ ಸಾಮಾನ್ಯವಾಗಿ ಘಮ ಘಮ ಅನ್ನೋ ಹೂವು ಇಷ್ಟ, ಕೆಂಪು ಹೂವು ಇಷ್ಟ. ಚಾಮುಂಡೇಶ್ವರಿ, ದುರ್ಗಾ ಮಾತೆಗೆ ಕೆಂಪು ಹೂವುಗಳಿಷ್ಟ. ಈ ಶಿವಪ್ಪನಿಗೆ ಬಿಲ್ವಪತ್ರ ಇಷ್ಟ. ವಿಷ್ಣುಗೆ ನಮ್ಮ ಏನಿದೆ ತುಳಸಿ ಮಾಲೆ ಇಷ್ಟ. ಈ ಥರ ಯಾವ್ಯಾವ ದೇವರಿಗೆ ಏನೇನು ಇಷ್ಟ ಅಂತ ತಿಳ್ಕೊಂಡು ಪೂಜೆ ಮಾಡಿ. ಆಮೇಲೆ ಮನೆತನದಲ್ಲಿ ನಡ್ಸ್ಕೊಂಡು ಬಂದಿರ್ತಾರೆ, ಜೋಡಿ ಕಾಯಿನೇ ಒಡೆದು ಪೂಜೆ ಮಾಡಬೇಕು, ಇಲ್ಲ ಕಾಯಿ ಒಡಿದೇರ ಕಾಯಿನ ಪೂಜೆಗಿಟ್ಟು ಹಣ್ಣನ್ನು ಮುರಿದು ಪೂಜೆ ಮಾಡೋ ಪದ್ಧತಿ ಇದೆ. ಅದೆಲ್ಲವನ್ನು ನೀವು ಮನೆಯ ಹಿರಿಕರ ಹತ್ರ ತಿಳ್ಕೊಂಡು ನಡೆಸ್ಕೊಬನ್ನಿ. ಯಾರ್ಯಾರ್ದೋ ಮಾತನ್ನು ದಯವಿಟ್ಟು ಕೇಳೋಕ್ಕೆ ಹೋಗಬೇಡಿ. ಒಂದು ಸಂಪ್ರದಾಯ ಅಂತ ಅನ್ನೋದನ್ನು ಮನೆಯಲ್ಲಿ ಬೆಳೆಸ್ಕೊಂಡು ಬಂದಿರ್ತಾರೆ. ಹಿರಿಕರು ನಮ್ಗೆ ಹೇಳ್ಕೊಡ್ತಾ ಇದ್ರು, ಏನೇ ಪೂಜೆಗಳಾದರೂ ಮಾಡಬೇಕಾದ್ರೆ ಕೆಲವೊಂದು ಆಚಾರ ವಿಚಾರಗಳು, ಕೆಲವೊಂದು ಗುಟ್ಟುಗಳನ್ನು ಹೇಳ್ಕೊಡ್ತಾಯಿದ್ರು. ಗುರುಗಳು ಸಹ ನಾವು ಅವರಿಗೆ ಫೀಸ್ ಕೊಟ್ಟು ಅವ್ರ ಹತ್ರ ಪಾಠ ಕಲ್ತ್ರೂ ಗುರುಗಳು ಸಂಪೂರ್ಣ ವಿದ್ಯೆನ ಧಾರೆ ಎರೆಯಲ್ವಂತೆ. ಗುರುಗಳು ಸಹ ಸಂಪೂರ್ಣ ಒಂದು ಪೂಜೆ ಪುನಸ್ಕಾರ ವಿಚಾರದಲ್ಲಿ ಸಂಪೂರ್ಣವಾಗಿ ನಮಗೇನು ಈ ಥರ ಮಾಡಿ ಆ ಥರ ಮಾಡಿ ಅಂತ ಏನೂ ಹೇಳ್ಕೊಡಲ್ಲ. ಮಧ್ಯದಲ್ಲಿ ಯಾವುದಾದ್ರು ಕುಂಕಂತೂ ಇಟ್ಟಿರ್ತಾರೆ, ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಆದರೆ ನಮ್ಮ ಹಿರಿಕರು ಹಾಗಲ್ಲ. ಅವ್ರು ಏನು ಮಾಡ್ತಿದ್ರು, ಯಾವ ಥರ ಪೂಜೆ ಮಾಡಬೇಕು ಎಲ್ಲವನ್ನು ಸಂಪೂರ್ಣವಾಗಿ ನಮ್ಗೆ ಹೇಳ್ಕೊಡ್ತಾರೆ. ಅದನ್ನು ನೆನಪಲ್ಲಿ ಇಟ್ಕೊಂಡು ನಮ್ಮ ಮನೆಯಲ್ಲಿ ಅದೇ ಥರ ನಡೆಸ್ಕೊಂಡು ಬಂದರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ನಾನು ಮನೆ ದೇವರಿಗೆ ಮತ್ತು ದತ್ತಾತ್ರೇಯಂಗೆ ಗುರುವಾರ ಶನಿವಾರ 2 ದಿನ ಬೆಲ್ಲದ ಆರತಿ, ಇಲ್ಲ ಅಂತಂದರೆ ಮಾಮೂಲಿ ತುಪ್ಪದ ಆರತಿ ಮಾಡ್ತೀನಿ. ಕೆಲವೊಂದು ಸಲ ತಂಬಿಟ್ಟಿನ ಆರತಿ ಮಾಡ್ತೀನಿ. ಈ ಥರ ಯಾವುದಾದ್ರೂ ಒಂದು ಆರತಿ ಅಂತೂ ಖಂಡಿತ ಇರುತ್ತೆ. ಈ ಆರತಿ ಮಾಡಿದ್ಮೇಲೆ ಇದನ್ನು ಕಾಫಿ, ಟೀ, ಹಾಲು, ಪೊಂಗಲ್ಲು ಇದಕ್ಕೆ ಬಳಸ್ಕೋಬೋದು. ಏನಾದರೂ ನಾನ್ ವೆಜ್ ಮಾಡ್ತೀವಿ ನಾವು ಅನ್ನೋದಾದರೆ ಈ ಬೆಲ್ಲನ ಬಳಸೋದಕ್ಕೆ ಹೋಗಬೇಡಿ. ನಾನ್ ವೆಜ್ ಮಾಡೋದು ದಿನ ಕಾಫಿ ಟೀಗೆಲ್ಲ ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನೂ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟಿದೆ ಅಂದ್ಬಿಟ್ಟು ಅದನ್ನೆಲ್ಲ ಕೆರೆದು ಈ ಒಂದು ಮಿಳ್ಳೆಗೆ ಹಾಕೋತಾ ಇದ್ದೀನಿ. ಈ ಮಿಳ್ಳೆ ನೀರು ಯಾವುದು ಗೊತ್ತಾ? ಕಳಸದ ನೀರು ಅದು, ಅದನ್ನು ಆಚೆ ಚೆಲ್ಲಬೇಕು, ಅದಕ್ಕೋಸ್ಕರ ಅದರೊಳಗಡೆ ಹಾಕೋತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಎಲ್ಲ ಕೇಳ್ತಾ ಇದ್ರಿ, ಅಕ್ಕ ನೀವು ಯಾವ ಥರ ಗುರುಗಳಿಗೆ ಆರತಿ ಮಾಡ್ತೀರಾ ತೋರಿಸಿ ಅಂತ. ಒಂದು ಸಲ ಆರತಿ ಮಾಡೋಕ್ಕೆ ಶುರು ಮಾಡಿದ್ರೆ ಕೈನ ಬಿಡೋ ಹಾಗಿಲ್ಲ. ಆರತಿ ಮಾಡ್ತಾ ಬೇಕಾದ್ರೆ ಕ್ಯಾಮ್ರಾ ಸರಿಯಾಗಿದೆಯಾ, ಕಾಣಿಸ್ತಾ ಇದೆಯಾ ಅಂತ ಪದೇ ಪದೇ ನೋಡೋಕ್ಕೆ ಹೋದರೆ ಆರತಿ ಅನ್ನೋದು ಪೂರ್ಣ ಆಗೋದಿಲ್ಲ, ಅದು ತಪ್ಪಾಗಿಬಿಡುತ್ತೆ. ನನ್ನ ಮಗ ಊರಿಂದ ಬರ್ತಾನೆ, ಆವಾಗ ವೀಡಿಯೋ ಮಾಡ್ತಾನೆ, ಅವನು ಚೆನ್ನಾಗಿ ವೀಡಿಯೋ ಮಾಡ್ತಾನೆ, ಆವಾಗ ಖಂಡಿತ ವೀಡಿಯೋ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ, ಓಕೆನಾ? ಒಂದಂತೂ ನಿಜ ಸ್ನೇಹಿತರೆ, ನಾವು ಏನೇ ಮಾಡಿದ್ರೂ ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಹೇಳ್ಕೊಡೋಕ್ಕೆ ಹೋಗಬೇಡಿ, ಅರ್ಥ ಆಯ್ತಾ? ಬೇರೆಯವ್ರನ್ನ ಕರ್ಕೊಂಡು ಬಂದು ತೋರಿಸೋದು, ಬೇರೆಯವ್ರಿಗೆ ಹೇಳ್ಕೊಡೋದು, ನಾವು ಬೇರೆಯವ್ರ ಮನೆಗೆ ಹೋಗಿ ದೇವ್ರ ಮನೆ ನೋಡೋದು, ಬೇರೆಯವ್ರ ಬಂದು ನಮ್ಮನೆ ದೇವ್ರ ಮನೆ ನೋಡೋದು, ಬೆಳ್ಳಿ ಇಟ್ಬಿಟ್ಟಿದ್ಯಾ, ಏನು ಹಿತ್ತಾಳೆ ಪೂಜೆ ಸಾಮಾನು ಮಾಡ್ತಿದ್ಯಾ, ಈ ಥರ ಎಲ್ಲ ಹಂಗಿಸೋದು ಅನ್ನೋದು, ಅದನ್ನು ನಾವು ಮಾಡಬಾರ್ದು. ಬೇರೆಯವ್ರು ಮಾಡದಿರೋ ನೋಡ್ಕೊಳ್ಳಿ, ಅದಂತೂ ನಿಜ, ಅರ್ಥ ಆಯ್ತಾ? ಇವತ್ತೆಲ್ಲ ದೇವರು ಅಂದರೆ ಅಲಂಕಾರಿಕ ವಸ್ತು, ಎದುರುಗಡೆ ನಮ್ಮ ದೃಷ್ಟಿನೇ ತಾಕಬೇಕು, ಆ ಥರ ಅಲಂಕಾರ ಮಾಡ್ತಾರೆ. ಅದ್ಬಲ್ಲು ವರಮಹಾಲಕ್ಷ್ಮಿ ಹಬ್ಬದಲ್ಲಂತೂ ಮನೆಗಳಲ್ಲಿ ಅಷ್ಟು ಚೆನ್ನಾಗಿ ಶೃಂಗಾರ ಬಂಗಾರ ಮಾಡಿ ದೇವರು ಪೂಜೆ ಮಾಡ್ತಾರೆ. ಕೊನೆಗೊಂದು ದೃಷ್ಟಿ ಅಂತ ತೆಗೆದು ಹಾಕ್ತಾರಲ್ವ, ಅದೇ ಥರನೇ ಹುಷಾರು. ಅದ್ರ ಜೊತೆಗೆ ನಾವು ಏನೇ ಒಂದು ಪೂಜೆ ಮಾಡಬೇಕಾದ್ರೂ ಯಾವುದೇ ಆದ್ರೂ ಸಂಪೂರ್ಣ ವಿವರ ತಿಳ್ಕೊಂಡು ಪೂಜೆನ ಶುರು ಮಾಡಿ. ಅರ್ಧಂಬರ್ಧ ತಿಳ್ಕೊಂಡು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ. ನಮ್ಮವ್ವ ಒಂದು ಮಾತನ್ನು ಹೇಳ್ಕೊಡ್ತಾಯಿದ್ರು. ಯಾಕಂದರೆ ಹಿರಿಕರಾಗಿರೋರು ಕೆಲವ್ರ ಮನೆಗಳಲ್ಲಿ ಬಾಯಿಗೆ ಬಟ್ಟೆಯನ್ನು ಕಟ್ಕೊಂಡು, ಅಂದರೆ ಟವಲ್ ಕಟ್ಕೊಂಡು ಪೂಜೆನ ಮಾಡ್ತಾರೆ. ಇನ್ನೂ ಕೆಲವ್ರ ಮನೆಗಳಲ್ಲಿ ಪೂಜೆನೇ ಮಾಡಬೇಕಾದ್ರೆ ಯಾರೂ ಕಣ್ಣಿಗೆ ಯಾರಿಗೂ ಅಂದರೆ ಪೂಜೆ ಮಾಡ್ತಾರೆ, ಯಾರ ಕಣ್ಣಿಗೂ ಕಾಣಲ್ಲ, ದೇವ್ರ ಮನೆ ಬಾಗಿಲು ಹಾಕ್ಕೊಂಡು ಮಾಡ್ತಾರೆ. ಇನ್ನೂ ಕೆಲವರು ತುಂಬ ಕ್ರಿಟಿಕಲ್ ಪೊಸಿಷನ್
ನಾನು ತುಂಬಾ ಕ್ರಿಟಿಕಲ್ ಪೊಸಿಷನಲ್ಲಿದ್ದೀನಿ, ನಾನು ಯಾವುದೋ ಒಂದು ಇಕ್ಕಟ್ಟು ಪರಿಸ್ಥಿತಿ ಸಿಗಾಕೊಂಡಿದ್ದೀನಿ ಅಂತನೋರು ನೀವು ನಂಬೋದಿಲ್ಲ. ಹುಟ್ಟಿದ ನಿರ್ವಾಣದಲ್ಲಿ ಸೊಂಟದ ಉಡುದಾರನೂ ಇರೋದಿಲ್ಲ, ಕತ್ತಲ್ಲಿ ತಾಳಿ ಇರೋದಿಲ್ಲ, ಕಾಲುಂಗುರ ಇರೋದಿಲ್ಲ, ಬಳೆ ಇರೋದಿಲ್ಲ, ಮೂಗುತಿ ಇರೋದಿಲ್ಲ, ಕಿವಿ ಓಲೆ ಇರೋದಿಲ್ಲ, ತಲೆ ಕೂದಲ ಜಡೆ ಎಣಿಬಾರ್ದು, ತಲೆ ಗಂಟು ಹಾಕಬಾರ್ದು, ಒಂದು ಕ್ಲಿಪ್ಪು ಹಾಕಬಾರ್ದು. ಹುಟ್ಟು ಮಗು ಹೆಂಗಿರುತ್ತೋ ಅದೇ ಥರನೇ ತಣ್ಣೀರಲ್ಲಿ ಸ್ನಾನ ಮಾಡಿ ದೇವ್ರ ಮುಂದೆ ಕೂತ್ಕೊಂಡು ಜಪ ಮಾಡಿದ್ರೆ ಒಲಿತಾರೆ ದೇವರು, ನಾವು ಅಂದ್ಕೊಂಡಿದ್ದಾಗುತ್ತೆ ಅಂತ ಹೇಳ್ತಾರೆ. ಹೌದಲ್ವಾ? ಹಾಗಾಗಿ ನಾನು ಹೇಳ್ತಾ ಇರೋದು, ಪೂಜೆಗಳನ್ನು ಮಾಡಬೇಕಾದ್ರೆ ಕೆಲವೊಂದು ಆಚಾರ ವಿಚಾರಗಳಿದೆ, ಕೆಲವೊಂದು ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಹೆಂಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಮನೆಯಿಂದ ಹೊರಗಡೆ ನಾವು ಹೋಗ್ತೀವಿ, ಸಿಟಿಗೆ ಹೋಗ್ತೀವಿ, ಇಲ್ಲ ಟ್ರಿಪ್ ಹೋಗ್ತೀವಿ, ಯಾರ್ದೋ ಮನೆಗೆ ಹೋಗ್ತೀವಿ ಅಲ್ವಾ. ಸಾಮಾನ್ಯವಾಗಿ ಎಲ್ಲರೂ ದೇವ್ರ ಮನೆ ಬಾಗಿಲನ್ನ ಹಾಕಿ ಮುಂಬಾಗಿಲನ್ನು ಹಾಕ್ಕೊಂಡು ಹೋಗ್ತಾರೆ. ಆದರೆ ನಾನು ಹೇಳೋದು ಒಂದೇ, ನಾವು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾಗ ದೇವ್ರ ಮನೆ ಬಾಗಿಲನ್ನು ಸಂಪೂರ್ಣವಾಗಿ ತೆಗೀರಿ. ಸಂಪೂರ್ಣವಾಗಿ ತೆಗೆದು ನನ್ನ ಮನೆನ ನೀನೇ ಕಾವಲಾಗಿರಿ ಅಂತಂತ ಹೇಳಿಬಿಟ್ಟು ಬಾಗಿಲನ್ನು ತೆಗೆದಿಟ್ಟು ಮುಂಬಾಗಿಲನ್ನ ಬೀಗ ಹಾಕ್ಕೊಂಡು ಹೋಗಿ. ಮನೆಗೆ ಒಳಗಡೆ ಬಂದಮೇಲೆ ದೇವ್ರ ಫೋಟೋವನ್ನು ನೋಡಿ ಥ್ಯಾಂಕ್ ಯು ಕಣಪ್ಪ ಅಂತ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ಇದೊಂದು ಕೆಲಸ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಹೇಳ್ತೀನಿ, ಇದು ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಅರ್ಥ ಆಯಿತಾ? ಇನ್ನು ಪೂಜೆ ಪುನಸ್ಕಾರಕ್ಕೆ ಬಂದರೆ ಸ್ನೇಹಿತರೆ, ನಾನು ಆಗಲೇ ಹೇಳ್ದಾಗೆ ಬಾಯಿಗೆ ಬಟ್ಟೆ ಕಟ್ಕೊಂಡು ಮಾಡ್ತಾರೆ. ಕೆಲವರು ಮಣ 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 ಅಂತ ಇರ್ತಾರೆ. ಅವ್ರ ಹರಕೆಗಳನ್ನ ದೇವ್ರ ಹತ್ರ ಹೇಳ್ಕೊಬೇಕಾರೆ, ಅಪ್ಪ ಬೇಗ ನಂಗೆ ಒಳ್ಳೇದು ಮಾಡಪ್ಪ, ನನ್ನ ಮಕ್ಕಳು ಪಾಸ್ ಮಾಡಪ್ಪ, ಈ ರೀತಿ ಪಿಸಿ 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 ಅಂದ್ಕೊಂಡು ಮಾತಾಡ್ತಾ ಇರ್ತಾರೆ. ಆದರೆ ಖಂಡಿತವಾಗಲೂ ಎಷ್ಟೋ ಸಲ ನಾವೇನು ಮಾತಾಡಿರೋದಿಲ್ಲ, ಕಣ್ಣು ಮುಚ್ಕೊಂಡು ಕುಂತಿರ್ತೀವಿ. ಒಂದು ವಿಸಲ್ ಬಂದೋಗಿರುತ್ತೆ ಕಣ್ಣು ಮುಂದೆ. ಆ ವಿಸಲ್ ಬಂದೋಗಿರುತ್ತೆ, ನಾವು ಬಾಯಲ್ಲಿ ಅಂದೇ ಇರೋದಿಲ್ಲ, ಮನಸ್ಸಲ್ಲಿ ಒಂದು ವಿಸಲ್ ಬಂದೋಗಿರುತ್ತೆ. ಆ ಆಸೆ ಸ್ವಲ್ಪ ದಿನದೊಳಗೆ ಈಡೇರುತ್ತೆ. ಅಂದರೆ ಅರ್ಥ, ನಮ್ಮ ತುಟಿ ಪಿಟಿಕ್ ಅಂತಂದೇ ನಮ್ಮ ತುಟಿ ಎರಡು ಮಾಡ್ದಿರ ನಾವು ಯಾವ ಹರಕೆ ಕಟ್ಕೋತೀವೋ, ಯಾವುದನ್ನು ಬೇಡ್ತೀವೋ ಆ ಭಗವಂತ ಅದನ್ನು ಕೊಡ್ತಾನೆ ಏನೋ ಅರ್ಥ. ಇದನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ಖಂಡಿತವಾಗ್ಲೂ ದೇವ್ರ ಹತ್ರ ಪಿಸು ಪಿಸು ಅಂತ ಮಾತಾಡೋದಿಲ್ಲ, ಮನಸ್ಸಿಂದ ಮಾತಾಡಿದ್ರೆ ನಮ್ಮ ಆಸೆಗಳು ಖಂಡಿತ ಈಡೇರುತ್ತೆ. ಯಾವುದೇ ಕಾರಣಕ್ಕೂ ಮನಸ್ಸಿಲ್ಲದ ಮನಸ್ಸಿಂದ ಅರ್ಧಂಬರ್ಧದಿಂದ ಮಾತಾಡೋದಕ್ಕೆ ಹೋಗಬೇಡಿ. ಯಾವತ್ತು ತುಟಿ ಎರಡು ಮಾಡದಿರೋ ಥರ ದೇವ್ರ ಹತ್ರ ನೀವು ನಿಮ್ಮ ಕೋರಿಕೆಗಳನ್ನ, ಬೇಡಿಕೆಗಳನ್ನ ಹೇಳಿ. ನಿಮ್ಮ ಸಂತೋಷ ಹಂಚ್ಕೋಬೇಕಾ, ಜೋರ ಮಾತಾಡಿ, ಅದು ತಪ್ಪೇನಿಲ್ಲ. ಆದರೆ ನಮ್ಮ ಬೇಡಿಕೆ ಯಾವತ್ತೂ ಗುಟ್ಟಾಗಿರಬೇಕು. 1-2 ತುಟಿನ ಹಿಂಗೆ 2 ಮಾಡೋಂಗಿಲ್ಲ. ಕೆಲವರು ಹೆಂಗೆ ಕೇಳ್ಕೊಳ್ತಾರೆ ಗೊತ್ತಾ, ನಾವು ಉಸಿರಾಟ ಮಾಡ್ತೀವಲ್ವ, ನಮ್ಮ ನಾಭಿಯಿಂದ ಉಸಿರನ್ನು ಹೊರಗಡೆ ತೆಗೆದು ಖಾಲಿ ಹೊಟ್ಟೆನಲ್ಲಿ, ಉಸಿರು ಸಹ ಇರಬಾರ್ದು ಹೊಟ್ಟೆನಲ್ಲಿ, ಖಾಲಿ ಹೊಟ್ಟೆನಲ್ಲಿ ಕಣ್ಣನ್ನು ಮುಚ್ಚಿ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ನಿಜವಾಗ್ಲೂ ಎಷ್ಟೊಂದು ರೀತಿ ರಿವಾಜುಗಳಿದ್ದಾವೆ ಗೊತ್ತಾ. ಇನ್ನೂ ಕೆಲವರು ಸಂಪೂರ್ಣ ಉಸಿರನ್ನು ಹೇಳ್ಕೊಂಡು ದೇವ್ರ ಹತ್ರ ತಾವು ಏನು ಬೇಕು ಅದನ್ನು ಕೇಳ್ಕೊಳ್ತಾರೆ. ಅಂದರೆ ಅರ್ಥ, ಅದು ನಮಗೆ ಈಡೇರುತ್ತೆ, ಅದು ನಮಗೆ ಸಿಗುತ್ತೆ ಅನ್ನೋ ನಂಬಿಕೆ. ಸಿಗುತ್ತೆ, ಕನ್ಫರ್ಮ್ ಆಗಿ 100% ಸಿಗುತ್ತೆ ಅನ್ನೋ ನಂಬಿಕೆ. 2 ತುಟಿ 2 ಮಾಡೋದಿಲ್ಲ, ಇನ್ನೊಬ್ರ ಹತ್ರ ಏನು ಬೇಡ್ಕೊಂಡಿದೆ ಅಂತ ಹೇಳೋದಿಲ್ಲ. ಅದೊಂದು ಕೆಲಸ ಈಡೇರಿದ್ಮೇಲೆ ಆದಮೇಲೂ ಸಹ ನಾನು ದೇವ್ರ ಹತ್ರ ಈ ಥರ ಕೋರಿಕೆನ ಇಟ್ಟಿದ್ದೆ, ನಾನು ಈ ಥರ ದೇವರನ್ನ ಕೇಳ್ಕೊಂಡೆ ಅಂತಲೂ ಇನ್ನೊಬ್ರಿಗೆ ಹೇಳ್ಕೊಡೋದಿಲ್ಲ. ಅದೇ ಅವರು ಗುಟ್ಟು. ಅರ್ಥ ಆಯ್ತಲ್ಲ? ಆ ತುಟಿನ ನಾವು 2 ಮಾಡದೇ ಇರೋ ಹಾಗೆ ಕೇಳ್ಕೊಳ್ಳಿ. ನಿಮಗೆ ಗೊತ್ತಿಲ್ಲ, ದೀಪ ಹಚ್ಚಬೇಕಾದ್ರೆ ಉಸಿರನ್ನು ಒಳಗಡೆ ಎಳ್ಕೊಂಡು ದೀಪ ಹಚ್ಚಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಗ ದೀಪ ಹತ್ಕೊಳ್ಳುತ್ತೆ. ನಾವು ಊದ್ಬತ್ತಿಲಾಗಿರ್ಬೋದು, ಮ್ಯಾಚ್ ಬಾಕ್ಸಲ್ಲಿ ಆಗಿರ್ಬೋದು, ದೀಪನ ದೇವ್ರ ಮುಂದೆ ಹಚ್ತೀವಲ್ಲ, ಹಚ್ಚಿ ನೋಡಿ. ಹಾಡ್ತಾ ದೀಪನ ಹಚ್ಚಿ ನೋಡಿ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ. ಹೌದು ಸ್ನೇಹಿತರೆ, ಕೆಲವೊಂದು ಏನು ವಿದ್ಯೆಗಳು ಇದ್ದಾವೆ, ಹಿರಿಕರನ್ನ ಕೇಳಿ ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಓಕೆ, ನಮ್ಮ ಮನೆಯಲ್ಲೂ ಸಹ ಮನೆ ದೇವರಿಗೆ ನಾವು ಹಣ್ಣು ಮುರಿದು ಕಾಯಿ ಹೊಡೆದು ಪೂಜೆ ಮಾಡಬೇಕು. ಗುರುಗಳಿಗೂ ಅಷ್ಟೇ. ಆದರೆ ಚಿಪ್ಪು ಮುರಿಬಾರ್ದು. ಒಂದು ಚಿಪ್ಪಲ್ಲಿ ಒಂದು ಹಣ್ಣು ಮುರಿದೇ ಇರೋ ಹಾಗೆ ತಂದು ಒಂದು ಚಿಪ್ಪು ಬಾಳೆಹಣ್ಣನ್ನು ಇಟ್ಟು 2 ತೆಂಗಿನಕಾಯಿನ ಇಟ್ಟು ಪೂಜೆ ಮಾಡಬೇಕು. ಆ ಥರ. ನೀನು ನಮ್ಮ ಮನೆ ತಂದೆ ಮನೆ ಕಡೆ ಹೋದರೆ 2 ತೆಂಗಿನಕಾಯಿಯನ್ನು ಒಡೆಯೋ ಹಾಗೆ ಇಲ್ಲ, ದೇವ್ರ ಮುಂದೆ ಇಟ್ಟು ಕೈ ಮುಗಿದು ಹಣ್ಣನ್ನು ಮುರಿದು ಪೂಜೆ ಮಾಡ್ತೀವಿ. ಈ ಥರ ಸಂಪ್ರದಾಯಗಳನ್ನು ನಾವು ಖಂಡಿತ ಪಾಲನೆ ಮಾಡಿದ್ರೆ ತುಂಬ ಒಳ್ಳೆಯದು. ನೀವು ನಂಬಲ್ಲ, ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. ಇದು ಚಾಮುಂಡೇಶ್ವರಿಗೆ ಸಂಬಂಧಪಟ್ಟಿದ್ದು. ಅವರು ಹೋಗಿ ಮನೆಗೆ ಕಳ್ತನ ಮಾಡೋದಂತೆ. ಇದು ಸತ್ಯ ಘಟನೆ ಹೇಳ್ತಿರೋದು. ಅವ್ರ ಕುಟುಂಬದಲ್ಲಿ ಮನೆಗೆ ಹೋಗಿ ಕಳ್ತನ ಮಾಡೋದಂತೆ. ತುಂಬ ಅವರು ಸ್ವಲ್ಪ ಊಟದಲ್ಲೆಲ್ಲ ಬಡತನ ಇತ್ತಂತೆ. ಆವಾಗ ಊರಲ್ಲಿ ಹಬ್ಬ ಬಂದಿತ್ತು, ಚಾಮುಂಡಿ ಹಬ್ಬ. ಹೆಂಗಾದ್ರೂ ಮಾಡಿ ಹಬ್ಬ ಮಾಡಬೇಕು ಅಂದ್ಬಿಟ್ಟು ಯಾರ್ದೋ ಮನೆಗೆ ಹೋಗ್ಬಿಟ್ಟು ಕುರಿಗಳನ್ನು ತೊಗೊಂಡು ಬಂದು ಅಡುಗೆ ಮಾಡಿದ್ರು. ಆ ಊರವ್ರಿಗೆಲ್ಲ ಗೊತ್ತಾಯಿತು, ನಮ್ಮ ಮನೆ ಕುರಿಗಳು ಕಳ್ತನ ಆಗಿದೆ, ಇಂಥವರೇ ಕದ್ದಿದ್ದಾರೆ ಅಂತಲೂ ಗೊತ್ತಾಯಿತು. ಆಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು. ಪೊಲೀಸ್ ಬರೋ ತನಕ ಇವರೇನು ಮಾಡಿದರು, ದೇವರಿಗೆ ಮರಿ ಒಪ್ಪಿಸಿ ಅಡುಗೆನೂ ಶುರು ಮಾಡ್ಕೊಂಡಿದ್ರು. ಒಲೆ ಮೇಲೆ ಮಾಂಸನೂ ಬೇಯ್ತಿತ್ತು. ಈ ಕಡೆ ತೀರು ತೊಲೆ ಅಂತ ಹೇಳ್ತೀವಲ್ಲ, ಆ ಥರ ತೊಲೆ ಮೇಲೆ ಕುರಿಗಳನ್ನು ಕಟ್ ಮಾಡಿ ಅದು ತುಪ್ಪಟ ಇರುತ್ತಲ್ಲ ಅದನ್ನು ಹಾಕಿದರು.
ಮನೇಲಿರುವಂತಹ ಹಿರೀಕಗೆ ವಿಷಯ ಗೊತ್ತಾಯಿತು ಪೊಲೀಸ್ನವ್ರು ಬರ್ತಾ ಇದ್ದಾರೆ ಅಂತ. ಆ ಮನುಷ್ಯ ಏನು ಮಾಡಿದೆ ಗೊತ್ತಾ, ಆ ತಾಯಿ ಮೇಲಿರೋ ನಂಬಿಕೆ, ಆ ಪ್ರೀತಿ, ಅವಳಲ್ಲಿರೋ ಸತ್ಯ ಅಂದರೆ ದೇವರ ಮೇಲಿರೋ ಸತ್ಯ ಏನು ಮಾಡ್ತು ಅಂತಂದರೆ ಆ ಮನುಷ್ಯ ಡೈರೆಕ್ಟಾಗಿ ಸ್ನಾನ ಮನೆಗೆ ಹೋಗಿ, ನಾನು ಆಗಲೇ ಹೇಳಿದ್ನಲ್ಲ, ಸೊಂಟದಲ್ಲೂ ಸಹ ಉಡ್ದಾರ ಇರಬಾರ್ದು, ಅರ್ಥ ಆಯ್ತಾ. ಏನೇನು ಅವರು ಬಟ್ಟೆ ಹಾಕ್ಕೊಂಡಿದ್ರು ಅದನ್ನೆಲ್ಲ ತೆಗೆದು ತಣ್ಣೀರು ಸ್ನಾನ ಮಾಡಿ ಬೆತ್ತಲೆಯಾಗಿ ಹುಟ್ಟದ ನಿರ್ವಾಣ ಅಂತ ಹೇಳ್ತೀವಲ್ಲ ಆ ಥರ ಬೆತ್ತಲೆಯಾಗಿ ಆ ತಾಯಿನ ನೆನಪು ಮಾಡ್ಕೊಂಡಿದ್ದಿಷ್ಟೇ. ಒಲೆ ಮೇಲೆ ಬೇಯ್ತಿರುವಂತಹ ಮಾಂಸದ ತುಂಡುಗಳೆಲ್ಲ ಹಲಸಿನ ಬೀಜವಾಗಲಿ, ತೊಲೆ ಮೇಲೆ ಇರುವಂತಹ ಆ ಒಂದು ಚರ್ಮ, ಕುರಿಯ ಚರ್ಮ, ಗೋಣಿ ಚೀಲ ಆಗಲಿ ತಾಯಿ, ನಿನಗೆ ನಮ್ಮ ವಂಶಸ್ಥರು ನಿನಗೆ ವರ್ಷ ಮರಿ ಅಂದರೆ ಮರಿ ಕಡಿತೀವಿ ಅಮ್ಮ ಅಂತ ತಾಯಿ ಅರ್ಕೆ ಮಾಡಿಕೊಂಡ್ರು. ಪೊಲೀಸ್ನವ್ರು ಬಂದರು, ಸಾಂಬಾರಿಗೆ ಸೌಟು ಹಾಕಿದ್ರು, ನೋಡಿದ್ರು, ಏನಯ್ಯ ಅಂತ ಕೇಳಿದ್ರು. ಹಲಸಿನ ಸಾಂಬಾರು ಸರ್, ಹಲಸಿನ ಬಡ್ಕು, ನಮ್ಮಂಥ ಬಡವರು ಎಲ್ಲಿ ತರೋಣ, ಹಲಸಿನ ಬಡ್ಕದ ಸಾಂಬಾರು ಮಾಡ್ತಾಯಿದ್ದೀವಿ ಅಂದರು. ತೊಲೆ ನೋಡಿದ್ರು, ಸುತ್ತಮುತ್ತ ಎಲ್ಲ ಹಾಕಿದ್ದಾರೆ ಏನು ಎತ್ತಂತ ಎಲ್ಲ ಹುಡುಕಾಡಿದ್ರು. ತೊಲೆ ಮೇಲೆ ಹಾಕಿರುವಂಥ ಒಂದು ಚರ್ಮ ಗೋಣಿ ಚೀಲದ ಥರ ಆಗಿತ್ತು. ದೇವರು ಸತ್ಯ ಅನ್ನೋದು ಎಷ್ಟಿದೆ ನೋಡಿ. ಇವತ್ತಿಗೂ ಆ ಮನೆಯವರು, ಆ ವಂಶಸ್ಥರು ಇವತ್ತಿಗೂ ಚಾಮುಂಡೇಶ್ವರಿ ಹಬ್ಬನ ಮಾಡ್ತಾರೆ. ಅಲ್ಲಿಗೆ ನಾವಿಡುವಂತಹ ಪ್ರಾರ್ಥನೆಗೆ ಎಷ್ಟು ಶಕ್ತಿ ಇದೆ, ನಾವು ಕೇಳುವಂಥ ಕೋರಿಕೆಗೆ ಎಷ್ಟು ಶಕ್ತಿ ಇದೆ. ಆ ಕೋರಿಕೆಯನ್ನು ಮಾಡುವ ರೀತಿ ರಿವಾಜು, ರೀತಿ ನೀತಿಗಳು ಕರೆಕ್ಟಾಗಿತ್ತು ಅಂತಂದರೆ ಆ ದೇವರಿಗೂ ನಮ್ಮ ಕೂಗು ಕೇಳಿಸುತ್ತೆ ಅನ್ನೋದು ಅಷ್ಟೇ ಸತ್ಯ. ಇವತ್ತಿಗೂ ಮಾಂಸದ ಅಡುಗೆ ಮಾಡಿದಾಗ ಹಲಸಿನ ಬೀಜಗಳನ್ನು ಅವ್ರು ಹಾಕ್ತಾರೆ. ಒಂದು ಹಲಸಿನ ಬೀಜನಾದ್ರೂ ಸರಿ ಆ ಮಾಂಸದ ಅಡುಗೆ ಮಾಡಿ ಹಾಕ್ತಾರೆ. ಅಂದರೆ ಹಲಸಿನ ಬೀಜ ಹಾಕಿ ಅಡುಗೆ ಮಾಡ್ತಾರೆ ಮಾಂಸದೊಳಗಡೆ. ಅದೇ ಕಾರಣ ಏನಂತಂದರೆ ಅವ್ರು ಏನು ಕೇಳ್ಕೊಂಡಿದ್ರು ಆ ದೇವರು ಕೊಟ್ಟರು. ಮನೆಯ ಹಿರೀಕರಾಗಿರೋರು ಯಾವ ರೀತಿ ಕೇಳಿರಬೇಡ, ನೀವೇ ಯೋಚನೆ ಮಾಡಿ. ಯಾಕೆಂದರೆ ಆ ಊರು ಬಂದುಬಿಟ್ಟು ಊರ ಹೆಸರು ಹೇಳೋದು ಬೇಡ. ಒಂದು ಕ್ಲೂ ಕೊಡ್ತೀನಿ. ಮೈಸೂರಿಂದ ಟಿ ನರಸೀಪುರಕ್ಕೆ ಹೋಗೋ ರೋಡಲ್ಲಿ ಆ ಊರು ಸಿಗುತ್ತೆ. ಆ ಊರಲ್ಲಿ ನಡೆದಿರುವಂತಹ ಘಟನೆ ಇದು ಸ್ನೇಹಿತರೆ. ಓಕೆ, ಸ್ವಲ್ಪ ದಿನಸಿ ಸಾಮಾನು ತೊಗೊಂಡು ಬಂದಿದೆ, ಅದನ್ನೆಲ್ಲ ತೆಗೆದು ಬಾಕ್ಸ್ಗೆ ಹಾಕಿ ನಾನು ಇಡ್ತಾ ಇದ್ದೀನಿ. ಏನಿಲ್ಲ, ಸೋಯಾ ಚಂಕ್ಸು ಮತ್ತು ಸ್ವಲ್ಪ ಕಡಲೆಕಾಯಿ ಬೀಜ ಇತ್ತು, ಅದನ್ನೆಲ್ಲ ತೊಗೊಂಡು ಬಂದಿದೆ. ಹೊರಗಡೆ ಸ್ವಲ್ಪ ಯಾಕೋ ಒಂಥರ ಒಟ್ಟೊಟ್ಟು ಥರ ಆಗಿತ್ತು. ಇವಾಗ ಮಳೆಗಾಲ, ಚಳಿಗಾಲಕ್ಕೆ ಎಂಥ ಕಾಳುಗಳಾದರೂ ಸರಿ ಬೇಗ ಹುಳ ಬಂದುಬಿಡುತ್ತೆ. ಅದನ್ನೆಲ್ಲ ನೀಟಾಗಿ ಜರಡಿ ಹಿಡ್ದು ಇಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ತಂಬಿಟ್ಟು ನಾರ್ತಿನ ನೀವು ರಾಯರಿಗಾದ್ರಿ ಆಗಲಿ, ನಿಮ್ಮ ಇಷ್ಟ ದೈವಕ್ಕಾಗಲಿ, ನಿಮ್ಮ ಮನೆ ದೇವ್ರಿಗಾದ್ರಿ ಖಂಡಿತ ಪೂಜೆ ಮಾಡ್ಬೋದು. ಕುಲದೇವರ ಬಗ್ಗೆ ಕೇಳಿದ್ರಿ. ನಿಮ್ಮ ಕುಲಗಳಿಗೆ, ನಿಮ್ಮ ಜಾತಿಗಳಿಗೆ ಒಂದೊಂದು ದೇವರು ಅಂತ ಇರುತ್ತೆ. ಖಂಡಿತ ಹೋಗಿ ನೀವು ಕೇಳ್ಕೊಳ್ಳಿ. ಮನೆ ದೇವರೇ ಬೇರೆ, ಕುಲದೈವನೇ ಬೇರೆ. ಈಗ ನಮ್ಮ ಕುಲದೈವ ಬಂದ್ಬಿಟ್ಟು ಕಾಳಭೈರವೇಶ್ವರ, ಮನೆ ದೇವರು ಬಂದುಬಿಟ್ಟು ತಿರುಪತಿ ತಿಮ್ಮಪ್ಪ ಮತ್ತು ಉಮಾಲೇಶ್ವರಿ. ಹಾಗಾಗಿ ನಿಮ್ಮ ಮನೆತನದ, ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಜಾತಿಯ ಹಿರೀಕರನ್ನು ಕೇಳಿಕೊಂಡು ತಿಳ್ಕೊಳ್ಳಿ. ಇಲ್ಲಿ ಜಾತಿ ವಿಚಾರ, ಇಂಥ ಜಾತಿ ಅಂಥ ಜಾತಿ ಅಂತ ಹೇಳ್ತಾ ಇಲ್ಲ. ಅವ್ರವ್ರದ್ದೇ ಆದ ಒಂದು ಕುಲದೈವವನ್ನು ನಂಬಿರ್ತಾರೆ ಹಿರಿಯವರು. ಆ ಕುಲದೈವಕ್ಕೆ ಅಷ್ಟೊಂದು ಶಕ್ತಿ ಇರುತ್ತೆ, ಅದನ್ನು ಕೇಳ್ಕೊಳ್ಳಿ. ಏಕೆಂದರೆ ಮನೆ ದೇವರು, ಕುಲದೈವ ಹೊಂದಾಣಿಕೆ ಆಗಲಿಲ್ಲ ಅಂತಂದರೆ ಮದುವೆ ಆಗಲ್ಲ, ಹೆಣ್ಣು ತರಲ್ಲ, ಹೆಣ್ಣು ಕೊಡಲ್ಲ, ಇವೆಲ್ಲವೂ ವಾಡಿಕೆಗಳಿದ್ದಾವೆ. ಅದನ್ನು ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಅವಲಕ್ಕಿ ಎಲ್ಲ ಜರಡಿ ಇಟ್ಕೊಂಡೆ, ಸ್ವಲ್ಪ ಇದೆಲ್ಲ ಒಟ್ಟೊಟ್ಟು ಥರ ಆಗಿತ್ತು ಹುರ್ಗಡ್ಲೆ, ಅದನ್ನೆಲ್ಲ ಜರಡಿ ಇಟ್ಕೊಂಡು ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದೀನಿ. ಮೊನ್ನೆ ನಾನು ಬಯೋ ಆರ್ಗ್ಯಾನಿಕ್ಕಿಂದ ಒಂದು ಇದನ್ನು ಆರ್ಡ್ರ್ ಮಾಡಿದ್ದೆ. ಯಾವುದಪ್ಪ, ಸೋಪಿನ ಕಾಯಿ ಅಂತ ಹೇಳ್ತೀವಿ, ಇಲ್ಲ ಅಂಟ್ವಾಳದ ಕಾಯಿ ಅಂತ ಹೇಳ್ತೀವಿ, ಅದ್ರ ಪೌಡ್ರನ್ನ ಆರ್ಡ್ರ್ ಮಾಡಿದ್ದೆ. ಅದು ರಿಸಲ್ಟ್ ನನಗೆ ಇನ್ನೂ ಗೊತ್ತಾಗಿಲ್ಲ ಹೇಗೆ ಅಂತ. ಖಂಡಿತ ಅದು ರಿಸಲ್ಟ್ ಹೇಳ್ತೀನಿ, ಯಾವ ಥರ ಇದೆ ಒರಿಜಿನಲ್ಗೂ ಅಥವಾ ನಾನು ರೆಡಿಮೇಡ್ ತರಿಸಿದ್ದಕ್ಕೂ ಏನು ವ್ಯತ್ಯಾಸ ಇದೆ ಅದನ್ನೆಲ್ಲ ನಿಮಗೆ ಖಂಡಿತವಾಗ್ಲೂ ಮುಂದೆ ಒಂದು 15 ದಿನ 20 ದಿನ ಬೇಕು, ಅದು ರಿಸಲ್ಟ್ ಬೇಕು ಅಂತಂದರೆ, ಆಯಿತಾ. ಅದ್ರ ಬಗ್ಗೆ ಖಂಡಿತ ಹೇಳ್ತೀನಿ. ಬನ್ನಿ, ಈಗ ಸೋಪ್ ನೆಟ್ ಅಂತ ಹೇಳ್ತಾರೆ, ನಾವು ಅಂಟ್ವಾಳಕಾಯಿ ಅಂತ ಹೇಳ್ತೀವಿ. ಅಂದರೆ ಒಂದಕ್ಕೆ ಒಂದು ಪಟ್ಟಷ್ಟು ಸೀಗೆಕಾಯಿಗೆ 1/4 ಪಟ್ಟಷ್ಟು ಅಂಟ್ವಾಳದ ಕಾಯಿನ ಹಾಕಿ ನಾವು ಪೌಡ್ರ್ ಮಾಡಿಸ್ತಾ ಇದ್ದಿದ್ದು. ಇವಾಗ ಎಲ್ಲೂ ಪೌಡ್ರ್ ಮಾಡ್ಕೊಳ್ಳೋರೆ ಯಾರೂ ಇಲ್ಲ. ಡೈರೆಕ್ಟಾಗಿ ಅಂಟ್ವಾಳಕಾಯಿ ಸಿಕ್ಕಿತ್ತು ನನಗೆ, ಯಾರೋ ತಂದು ಕೊಟ್ಟಿದ್ರು. ಇದನ್ನು ನೀರಲ್ಲಿ ನೆನೆ ಹಾಕಿಬಿಟ್ಟು ರಾತ್ರಿ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಎದ್ದು ನಾನು ಕಡಲೆ ಹಿಟ್ಟಿಗೆ ಮಿಕ್ಸ್ ಹಾಕ್ಕೋತೀನಿ. ಎಷ್ಟೋ ಸಲ ಕಡಲೆ ಹಿಟ್ಟು ಖಾಲಿಯಾಗಿತ್ತು ಅಂದರೆ ಅಕ್ಕಿ ಹಿಟ್ಟಿರುತ್ತಲ್ವ, ಅಕ್ಕಿ ಹಿಟ್ಟಿಗೆ ಕಲಿಸ್ಕೊಂಬಿಟ್ಟು ಅದಕ್ಕೆ ಈ ನೀರನ್ನು ಹಾಕಿ ಸ್ನಾನ ಮಾಡ್ತೀನಿ. ತಲೆ ಕೂದಲು ಉದುರು ನಿಲ್ಲುತ್ತೆ. ನೋಡೋಣ ಅಂದ್ಬಿಟ್ಟು ಬಯೋ ಆರ್ಗ್ಯಾನಿಕ್ಕಿಂದ ನಾನು ಅಂಟ್ವಾಳದ ಕಾಯಿ ಪೌಡ್ರ್ ತರಿಸಿದ್ದೀನಿ. ನೋಡಬೇಕು ಯಾವ ಥರ ರಿಸಲ್ಟ್ ಕೊಡುತ್ತೆ ಅಂತ. ಏನೂ ಇಲ್ಲ, ಕೆಲವರು ಒಲೆ ಮೇಲೆ ಕುಕ್ಕರಲ್ಲಿ ಬೇಯಿಸಿ ಅದನ್ನು ಚೆನ್ನಾಗಿ ಕಿವುಚಿ ಅದರ ರಸ ಎಲ್ಲ ತೆಗೆದು ಶಾಂಪು ಥರ ಮಾಡ್ಕೊಳ್ತಾರೆ. ಬಟ್ ನನಗೆ ಅಷ್ಟೊಂದು ಪ್ರೋಸೆಸ್ಸು ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಜಾಸ್ತಿ ಅದನ್ನ ಫ್ರಿಜ್ಜಲ್ಲಿ ಇಟ್ಟರೂ ಅದರಲ್ಲಿರ್ತಕ್ಕಂತಹ ಒಂದು ಅಂಶಗಳು ಹೊರಟೋಗುತ್ತೆ, ಸತ್ತೋಗುತ್ತೆ ಜೀವಾಂಶಗಳು ಅನ್ನೋ ನಂಬಿಕೆ.
ಓಕೆ ಬಯೋ ಆರ್ಗ್ಯಾನಿಕ್ಕಿಂದ ಒಂದು 200 ಗ್ರಾಮ್ ಇದೆ ಇದು ಪ್ಯಾಕೆಟು, ಅದನ್ನು ತರಿಸಿದ್ದೀನಿ. ಖಂಡಿತ ರಿಸಲ್ಟ್ನ ಹೇಳ್ತೀನಿ. ಕಡಲೆ ಹಿಟ್ಟಿದ್ರೆ ಸಾಕು, ಅದರೊಳಗಡೆ ಇದನ್ನು ಮಿಕ್ಸ್ ಮಾಡ್ಕೊ ಹಾಕ್ಕೋಬೋದು. ಮನೇಲಿ ಅಕ್ಕಿ ಹಿಟ್ಟಿದ್ರೂ ತಲೆಗೆ ಹಾಕ್ಕೊಂಡು ಸ್ನಾನ ಮಾಡ್ಬೋದು, ಕೊಳೆ ನೀಟಾಗಿ ಹೋಗುತ್ತೆ. ಆದರೆ ಇದ್ರ ಜೊತೆಗೆ ನಾನು ಹೇಳ್ತಾ ಇರೋದು. ಓಕೆ, ಇವತ್ತಿನ ವೀಡಿಯೋ ಏನು ಅನ್ನಿಸ್ತು ಖಂಡಿತ ಕಾಮೆಂಟ್ ಹಾಕಿ. ನಿಮ್ಮ ಅಭಿಪ್ರಾಯಗಳನ್ನು ಹೇಳೋದನ್ನು ಮರಿಬೇಡಿ. ದೇವರ ವಿಚಾರದಲ್ಲಿ ಸಾಧ್ಯವಾದಷ್ಟು ಗುಟ್ಟಾಗಿ ಇಟ್ಕೊಂಡಿರಿ. ಯಾರ ಹತ್ರನೂ ಬಾಯಿ ಬಿಡಕ್ಕೆ ಹೋಗಬೇಡಿ. ಯಾರನ್ನೂ ಮೆಚ್ಚಿಸ್ಬೇಕಾಗಿಲ್ಲ. ನಮ್ಮನ್ನು ನಾವು ಮೆಚ್ಚಿಸ್ಕೊಂಡು ದೇವರು ನಮ್ಮನ್ನು ಮೆಚ್ಚಿಕೊಂಡ್ರೆ ಸಾಕು. ಇನ್ನೊಬ್ಬರು ಮೆಚ್ಕೊಳ್ಳಿ, ಇನ್ನೊಬ್ಬರು ನಮ್ಮ ಹೊಗಳ್ಳಿ ಪರವಾಗಿಲ್ಲ. ಅವ್ರಿಗಿಂತ ನಿಮ್ಮ ಮನೇಲಿ ಪೂಜೆ ಚೆನ್ನಾಗಿ ಮಾಡಿದ್ದೀರಾ, ನೀವು ಚೆನ್ನಾಗಿ ಸೀರೆ ಉಡಿಸಿದ್ದೀರಾ, ನೀವು ಚೆನ್ನಾಗಿ ತಾಂಬೂಲ ಕೊಟ್ರಿ, ನೀವು ಚೆನ್ನಾಗಿ ಬ್ಲೌಸ್ ಪೀಸ್ ಕೊಟ್ರಿ, ಸೀರೆ ಚೆನ್ನಾಗಿ ಕೊಟ್ರಿ, ಬಳೆ ಚೆನ್ನಾಗಿತ್ತು, ಪ್ರಸಾದ ಚೆನ್ನಾಗಿತ್ತು ಅಂತ ಹೊಗಳಿಕೆ ತಗೋಬೇಕು ಅನ್ನೋದಾದರೆ ಮಾತ್ರ ತಗೊಳ್ಳಿ. ಇಲ್ಲ ದೇವರು ಭಗವಂತ ನಂಗೆ ಒಳ್ಳೇದು ಮಾಡಬೇಕಾ ಅದ್ರ ಬಗ್ಗೆ ಯೋಚನೆ ಮಾಡಿ. ದೇವರಿಗೆ ಮೇಯ್ನಾಗಿರೋದು ಭಕ್ತಿ, ಮಡಿ, ಇವೆರಡು ಇತ್ತು ಅಂತಂದರೆ ಭಗವಂತ ತಾನೇ ಒಲಿತಾರೆ. ಎಲ್ಲವನ್ನು ತಂದು ಆಡಂಬರದಿಂದ ಪೂಜೆ ಮಾಡಿದ್ರೆ ಖಂಡಿತ ಒಲಿಯೋದಿಲ್ಲ. ಕೆಲವೊಂದು ಆಚಾರ ವಿಚಾರಗಳನ್ನ ಸ್ವಲ್ಪ ಮಟ್ಟಿಗೆ ಸಾಸಿವೆ ಕಾಳಷ್ಟಾದರೂ ಸರಿ ನಾವು ಸ್ವಲ್ಪ ಫಾಲೋ ಮಾಡಿಬಿಟ್ರೆ ಸಾಕು. ನಮ್ಮ ಲೈಫೇ ಒಂದು ರೀತಿ ಹೇಳ್ಕೊಬೇಕು ಅಂದರೆ ಚೇಂಜಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ನೋಡ್ತಾ ಇದ್ದೀರಲ್ಲ, 1.5 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದೆ. ಅದಕ್ಕೆ ಅರ್ಧ ಸ್ಪೂನಷ್ಟು ನಾನು ಅಂಟುವಾಳದಕಾಯಿ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿ ನೀರಿಗೆ ಹಾಕಿ ಕಲಸಿಟ್ಬಿಡ್ತೀನಿ. ಒಂದು 5 ನಿಮಿಷ ನೆಂದರೆ ಸಾಕು, ಚೆನ್ನಾಗಿ ತಲೆಗೆ ಹಾಕ್ಕೊಂಡು ಸ್ನಾನ ಮಾಡ್ಬೋದು ಅಂತ. ಇದ್ರ ಜೊತೆಗೆ ಕಡಲೆ ಹಿಟ್ಟು ಜೊತೆಗೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ರೂ ತಲೆ ಕೂದಲು ಉದುರೋದು ನಿಲ್ಲುತ್ತೆ, ಅಗ್ರಾಗೋದು ನಿಲ್ಲುತ್ತೆ, ಕಡಿತ ಕಡಿಮೆ ಆಗುತ್ತೆ. ತಲೆ ಕೂದಲು ಕೌಟ್ಲು ಹೊಡಿಯುತ್ತಲ್ಲ ಅದೆಲ್ಲನೂ ತಪ್ಪಿಸ್ಬೋದು. ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಅಂಟುವಾಳದಕಾಯಿ, ಕಡಲೆ ಹಿಟ್ಟು, ಅಕ್ಕಿನ ಮಿಲ್ ಮಾಡಿಸ್ಕೊಂಡ್ಬಂದು ಯೂಸ್ ಮಾಡ್ಬೋದು. ಬಟ್ ಈಗ ಯಾರು ಅಂಟುವಾಳದಕಾಯಿನ ಮಿಲ್ ಮಾಡ್ಕೊಳ್ಳೋದಿಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಇಷ್ಟೇ ಸ್ನೇಹಿತರೆ, ಇವತ್ತು ಬಟ್ಟೆ ಎಲ್ಲ ಮಡಚಿ ಹಾಕಬೇಕು. ನಾನು ಆಗಲೇ ಮೊನ್ನೆ ಹೇಳಿದೆ ಟವಲ್ಗಳು ತೊಗೊಂಡು ಬಂದಿದೆ ಅಂತ. ಆ ಟವಲೆಲ್ಲ ವಾಶ್ ಮಾಡಿ ಹಾಕಿದ್ದೆ. ಅದ್ರ ಜೊತೆಗೆ ಇನ್ನೊಂದು ಟವಲ್ ತಂದಿದೆ ವಿಶಾಲ್ ಮಾರ್ಟ್ಗೆ ಹೋಗಿ. ಸಖತ್ತಾಗಿದೆ ಆ ಟವಲ್, ತೋರಿಸ್ತೀನಿ ನಿಮಗೆ. ಎಷ್ಟು ಚೆಂದ ಇದೆ ಗೊತ್ತಾ. ಕಲ್ಲರ್ ನೋಡಿಬಿಟ್ಟೆ ನಾನು ಸೈಕ್ ಆಗಿಬಿಟ್ಟೆ ಮಾತ್ರ. ಸಖತ್ತಾಗಿದೆ ಅದು. ನೀರು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಡುತ್ತೆ. ನೋಡಿ ತಗೋಬೇಕು. ಸಿಲ್ಕಿ ಟೈಪ್ ಇರುತ್ತೆ, ಆ ಥರ ತಗೋಬೇಡಿ. ಮುಟ್ಟಿದ್ರೆ ಬೆಕ್ಕನ ಮೈ ಮುಟ್ದಂಗಾಗುತ್ತೆ. ಆ ಥರ ಟವಲ್ಗಳನ್ನು ನೋಡಿ ತಗೊಳ್ಳಿ ಆಯಿತಾ. ನಾನು ಮೋಸ ಹೋದೆ 2 ಟವಲಲ್ಲಿ. ತೋರಿಸ್ತೀನಿ ಯಾವುದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ. ನೋಡೋದ್ರಲ್ಲ, ಇದೇನೇ ನನಗೆ ತುಂಬ ಇಷ್ಟ ಆಯಿತು, ಸಖತ್ತಾಗಿದೆ ಮಾತ್ರ. ಓಕೆ, ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಅಭಿಪ್ರಾಯನ ಖಂಡಿತ ನಾನು ಕಮೆಂಟ್ ಹಾಕೋದನ್ನು ಮರೆಯೋಕ್ಕೆ ಹೋಗಬೇಡಿ. ಬಟ್ಟೆಗಳನ್ನೆಲ್ಲ ಮರ್ಚಿಟ್ಬಿಟ್ಟು ನನ್ನ ಕೆಲಸನ ಮುಗಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಹಾಕೋದು ಮರಿಬೇಡಿ. ಏನಾದರೂ ಡೌಟ್ ಇದ್ದರೂ ಸಹ ಹೇಳಿ. ತಪ್ಪಾಗಿದ್ರೂ ಇದು ಹೀಗಲ್ಲ ಹಾಗಲ್ವಾ ಅಂತಲೂ ಕೇಳಿ. ಏಕೆಂದರೆ ನನಗೂ ಒಂದು ಹೊಸ್ದಾಗಿ ಕಲ್ತಂಗೆ ಆಗುತ್ತೆ ನಿಮ್ಮಿಂದ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.